ಬ್ಯಾಕ್ ಟು ದ ಅವರ್ ಚಾನಲ್. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಇತಿಹಾಸದ ಒಂದು ಸಬ್ಜೆಕ್ಟ್ನಲ್ಲಿ ಕಂಡುಬರುವಂಥ ಪ್ರಮುಖ ಒಂದು ಪ್ರಶ್ನೆಗಳು ಉತ್ತರಗಳ ಬಗ್ಗೆ ಮಾಹಿತಿಯನ್ನು ನೋಡೋಣ. ಅವು ಹೇಳಿಕೆ ರೂಪದಲ್ಲಿರುತ್ತೆ ನೋಡಿ. ಇನ್ನೂ ಯಾರಾದರೂ ನೀವು ನಮ್ಮ ಚಾನಲ್ಗೆ ಹೊಸಬರಾದರೆ ಬೇಗನೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಅದೇ ರೀತಿಯಾಗಿ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಪ್ರೆಸ್ ಮಾಡಿಕೊಳ್ಳಿ. ಹಾಗಾದರೆ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇ ಪ್ರಶ್ನೆ, ಮೊದಲನೇ ಹೇಳಿಕೆ ಅಂತ ಹೇಳ್ಬೋದು ನಾವು. ಲಾರ್ಡ್ ಕರ್ಜನ್ 1905ರಲ್ಲಿ ಬಂಗಾಳವನ್ನು ವಿಭಜಿಸಿದ. ಇದು ಮೊದಲನೇ ಹೇಳಿಕೆಯಾಗಿದೆ ನೋಡಿ. ಅಂದರೆ ಲಾರ್ಡ್ ಕರ್ಜನ್ 1905ರಲ್ಲಿ ಬಂಗಾಳವನ್ನು ವಿಭಜನೆ ಮಾಡುತ್ತಾನೆ. ಇದು ಸರಿಯಾಗಿದೆ ನೋಡಿ. 1905ರಲ್ಲಿ ಲಾರ್ಡ್ ಕರ್ಜನ್ ಬಂಗಾಳವನ್ನು ವಿಭಜನೆ ಮಾಡುತ್ತಾನೆ, ಅಕ್ಟೋಬರ್ 16ನೇ ತಾರೀಕು. ಅದೇ ರೀತಿಯಾಗಿ ಹೇಳಿಕೆ 2 ನೋಡೋದಾದರೆ, ಬಂಗಾಳ ವಿಭಜನೆ 1911ರಲ್ಲಿ ರದ್ದು ಮಾಡಲಾಯಿತು. ಇದು ಹೇಳಿಕೆ ಕೂಡ ಸರಿಯಾಗಿದೆ ನೋಡಿ. ಆಯ್ಕೆಗಳು ಕೊಟ್ಟಿದ್ದಾರೆ ಯಾವುದು ಸರಿ ಅಂತ. 1 ಮಾತ್ರ ಸರಿಯಾಗಿದೆ, 2 ಮಾತ್ರ ಸರಿಯಾಗಿದೆ, 1 ಮತ್ತು 2 ಸರಿಯಾಗಿದೆ, 1 ಮತ್ತು 2 ತಪ್ಪು ಅಂತ ಕೊಟ್ಟಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, 1 ಮತ್ತು 2 ಸರಿಯಾಗಿದೆ. ಲಾರ್ಡ್ ಕರ್ಜನ್ ಏನು ಮಾಡ್ತಾನೆ ಅಂದರೆ 1905 ಅಕ್ಟೋಬರ್ 16ನೇ ತಾರೀಕು ಏನು ಮಾಡ್ತಾನೆ ಅಂದರೆ ಬಂಗಾಳವನ್ನು ವಿಭಜನೆ ಮಾಡುತ್ತಾನೆ. ಇದನ್ನು 1911ರಲ್ಲಿ 2ನೇ ಲಾರ್ಡ್ ಆರ್ಡಿಜ್ ಏನು ಮಾಡ್ತಾನೆ ಅಂದರೆ ಬಂಗಾಳ ವಿಭಜನೆಯನ್ನು ರದ್ದು ಮಾಡುತ್ತಾನೆ. ಯಾವಾಗ? 1911ರಲ್ಲಿ. ಮುಂದಿನ ಒಂದು ಪ್ರಶ್ನೆ ಹೋಗೋಣ. ನಮ್ಮ ಮುಂದಿನ ಒಂದು ಹೇಳಿಕೆ, ಅಸಹಕಾರ ಚಳವಳಿಯನ್ನು 1920ರಲ್ಲಿ ಗಾಂಧೀಜಿಯವರು ಪ್ರಾರಂಭ ಮಾಡುತ್ತಾರೆ. ಇದು ಸರಿಯಾಗಿದೆ ನೋಡಿ. ಅಸಹಕಾರ ಚಳವಳಿ ಯಾವಾಗ ಸ್ಟಾರ್ಟ್ ಆಯ್ತು ಅಂದರೆ 1920ರಲ್ಲಿ. ಇದು ಗಾಂಧೀಜಿಯವರು ಪ್ರಾರಂಭ ಮಾಡ್ತಾರೆ. ಹೇಳಿಕೆ 2 ನೋಡೋದಾದರೆ, ದಾಂಡಿ ಮಾರ್ಚ್ ಅಂತ ಹೇಳ್ಬೋದು. ದಂಡಿ ಮತ್ತು ಸತ್ಯಾಗ್ರಹ 1930ರಲ್ಲಿ ಉಪ್ಪು ಸತ್ಯಾಗ್ರಹದ ಭಾಗವಾಗಿ ನಡೆಯಿತು. ಅದು ದಂಡಿ ಮಾರ್ಚ್ ಅಂತ ಹೇಳ್ತೀವಿ. ದಂಡಿ ಮಾರ್ಚ್ 1930ರಲ್ಲಿ ಇದು ನಡೆಯುತ್ತದೆ. ಇದು ಯಾವುದಕ್ಕಾಗಿ? ಉಪ್ಪಿನ ಒಂದು ಸತ್ಯಾಗ್ರಹದ ಭಾಗವಾಗಿ ನಡೆಯುತ್ತದೆ. ಇದು ಹೇಳಿಕೆ ಕೂಡ ಸರಿಯಾಗಿದೆ ನೋಡಿ. ಆಯ್ಕೆಗಳು ನೋಡೋದಾದರೆ 1 ಮಾತ್ರ ಸರಿಯಾಗಿದೆ, 2 ಮಾತ್ರ ಸರಿಯಾಗಿದೆ, 1 ಮತ್ತು 2 ಸರಿಯಾಗಿದೆ, 1 ಮತ್ತು 2 ತಪ್ಪು. ಇದಕ್ಕೆ ಸರಿಯಾದ ಉತ್ತರ 1 ಮತ್ತು 2 ಸರಿಯಾಗಿದೆ. ಅಸಹಕಾರ ಚಳವಳಿಯನ್ನು 1920ರಲ್ಲಿ ಗಾಂಧೀಜಿಯವರು ಪ್ರಾರಂಭ ಮಾಡುತ್ತಾರೆ. ಅದೇ ರೀತಿಯಾಗಿ ದಂಡಿ ಮಾರ್ಚ್ ಅಂತ ಹೇಳ್ಬೋದು. ಅಂದರೆ ದಂಡಿ ಸತ್ಯಾಗ್ರಹ 1930 ಮಾರ್ಚ್ 12ನೇ ತಾರೀಕು ನಡೀತೆ. ಏಪ್ರಿಲ್ 6ರವರೆಗೂ ಏನಾಗುತ್ತೆ ಅಂದರೆ ಈ ಒಂದು ದಂಡಿ ಸತ್ಯಾಗ್ರಹ ನಡೀತೆ. ಗುಜರಾತ್ನ ಒಂದು ಸಬರಮತಿ ಆಶ್ರಮದಿಂದ ಸ್ಟಾರ್ಟ್ ಮಾಡುತ್ತಾರೆ. ಇದು ಉಪ್ಪಿನ ಸತ್ಯಾಗ್ರಹ ಆಗಿದೆ ನೋಡಿ. ದಂಡಿ ಸತ್ಯಾಗ್ರಹ 1930 ಮಾರ್ಚ್ 12ನೇ ತಾರೀಕು ಸತ್ಯಾಗ್ರಹ ನಡೆಯುತ್ತದೆ ನೋಡಿ. ಮುಂದಿನ ಒಂದು ಪ್ರಶ್ನೆ ಹೋಗೋಣ. ಮುಂದಿನ ಒಂದು ಪ್ರಶ್ನೆ, ಮುಂದಿನ ಹೇಳಿಕೆ ನೋಡೋದಾದರೆ, ಚಾಣಕ್ಯನು ಅರ್ಥಶಾಸ್ತ್ರ ಎಂಬ ಗ್ರಂಥವನ್ನು ರಚಿಸಿದ. ಈ ಹೇಳಿಕೆ ಸರಿಯಾಗಿದೆ ನೋಡಿ. ಹೇಳಿಕೆ 2, ಅಶೋಕನು ಕಳಿಂಗ ಯುದ್ಧದ ನಂತರ ಬೌದ್ಧ ಧರ್ಮ ಸ್ವೀಕರಿಸಿದ. ಇದು ಹೇಳಿಕೆ ಕೂಡ, 2ನೇ ಹೇಳಿಕೆ ಕೂಡ ಸರಿಯಾಗಿದೆ ನೋಡಿ. ಅಂದರೆ ಚಾಣಕ್ಯ ಅರ್ಥಶಾಸ್ತ್ರವನ್ನು ಗ್ರಂಥವನ್ನು ರಚನೆ ಮಾಡ್ತಾನೆ. ಅದೇ ರೀತಿಯಾಗಿ ಅಶೋಕ ಏನಂದರೆ ಈ ಕಳಿಂಗ ಯುದ್ಧ ಆದ ನಂತರ ಅಂದರೆ ಕ್ರಿಸ್ತಪೂರ್ವ 261ರಲ್ಲಿ ಈ ಕಳಿಂಗ ಯುದ್ಧ ನಡೆಯುತ್ತದೆ. ಇದಾದ ನಂತರ ಏನಂದರೆ ಅಶೋಕನು ಮನ್ನನಂದು ಈ ಒಂದು ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡುತ್ತಾನೆ. ಇಲ್ಲಿ ಆಯ್ಕೆಗಳು ಕೊಟ್ಟಿದ್ದಾರೆ. 1 ಮಾತ್ರ ಸರಿ, 2 ಮಾತ್ರ ಸರಿ, 1 ಮತ್ತು 2 ಸರಿ, 1 ಮತ್ತು 2 ತಪ್ಪು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, 1 ಮತ್ತು 2 ಸರಿಯಾಗಿದೆ ನೋಡಿ. ಈ ಒಂದು ಅಶೋಕ ಕಳಿಂಗ ಯುದ್ಧದಲ್ಲಿ ನಂತರ ಬೌದ್ಧ ಧರ್ಮ ಸ್ವೀಕಾರ ಮಾಡ್ತಾನೆ. ಅದೇ ರೀತಿಯಾಗಿ ಅರ್ಥಶಾಸ್ತ್ರವನ್ನು ಗ್ರಂಥವನ್ನು ರಚನೆ ಮಾಡಿದ್ದಾರೆ ಯಾರು ಅಂದರೆ ಚಾಣಕ್ಯ, ಅಂದರೆ ಕೌಟಿಲ್ಯ ಅಂತ ಹೇಳ್ತೀವಿ ನಾವು. ಮುಂದಿನ ಒಂದು ಹೇಳಿಕೆ ನೋಡೋಣ. ಮುಂದಿನ ಒಂದು ಪ್ರಶ್ನೆ ನೋಡೋದಾದರೆ, ಮೊದಲನೇ ಹೇಳಿಕೆ, ಶಾತವಾಹನರ ರಾಜಧಾನಿ ಪ್ರಥಮದಲ್ಲಿ ಪ್ರತಿಷ್ಠಾನ ಅಥವಾ ಪೈಠಾಣ ಆಗಿತ್ತು ನೋಡಿ. ಶಾತವಾಹನ ರಾಜಧಾನಿ ಯಾವುದು? ಪ್ರತಿಷ್ಠಾನ ಅಥವಾ ಪೈಠಾಣ ಆಗಿರ್ತದೆ. ಇದು ಹೇಳಿಕೆ ಸರಿಯಾಗಿದೆ ನೋಡಿ. 2ನೇ ಹೇಳಿಕೆ ನೋಡೋದಾದರೆ, ಶಾತವಾಹನರು ಪ್ರಾಕೃತ ಭಾಷೆಯನ್ನು ಉತ್ತೇಜಿಸಿದರು. ಯಾವುದು? ಪ್ರಾಕೃತ ಭಾಷೆಯನ್ನು ಯಾರು ಮಾಡ್ತಾರೆ? ಉತ್ತೇಜನ ಮಾಡ್ತಾರೆ. ಯಾರು? ಶಾತವಾಹನರು. ಇದು ಹೇಳಿಕೆ ಕೂಡ ಸರಿಯಾಗಿದೆ ನೋಡಿ. 1 ಮಾತ್ರ ಸರಿಯಾಗಿದೆ, 2 ಮಾತ್ರ ಸರಿಯಾಗಿದೆ, 1 ಮತ್ತು 2 ಸರಿಯಾಗಿದೆ, 1 ಮತ್ತು 2 ತಪ್ಪು. ಇದಕ್ಕೆ ಸರಿಯಾದ ಉತ್ತರ
ಒಂದು ಮತ್ತು ಎರಡು ಹೇಳಿಕೆ ಸರಿಯಾಗಿದೆ ನೋಡಿ. ಅಂದರೆ ಶಾತವಾಹನ ರಾಜಧಾನಿ ಯಾವುದು? ಪೈಠಾಣ ಅಥವಾ ಪ್ರತಿಷ್ಠಾನ ಅಂತ ಕರೆಯುತ್ತಾರೆ. ಈ ಒಂದು ಶಾತವಾಹನರು ಈ ಒಂದು ಪ್ರಾಕೃತಿ ಭಾಷೆಯಲ್ಲಿ ಉತ್ತೇಜನ ನೀಡಿದ ಅವರ ಭಾಷೆ ಆಗಿರ್ತದೆ. ಶಾತವಾಹನರ ಒಂದು ಆಡಳಿತ ಭಾಷೆ ಯಾವುದಾಗಿರ್ತದೆ? ಪ್ರಾಕೃತ ಭಾಷೆ ಆಗಿರ್ತದೆ ನೋಡಿರಿ. ಮುಂದಿನ ಒಂದು ಪ್ರಶ್ನೆ ಹೋಗೋಣ. ಮುಂದಿನ ಒಂದು ಹೇಳಿಕೆ ನೋಡೋದಾದರೆ ಮೊದಲನೇ ಹೇಳಿಕೆ, ಪಲ್ಲವರು ತಮ್ಮ ರಾಜಧಾನಿಯನ್ನು ಕಂಚಿಯಲ್ಲಿ ಸ್ಥಾಪಿಸಿದರು. ಇದು ಹೇಳಿಕೆ ಏನಪ್ಪ ಅಂತಂದರೆ ಸರಿಯಾಗಿದೆ ನೋಡಿ. ಪಲ್ಲವರ ಒಂದು ರಾಜಧಾನಿ ಕಂಚಿಯಲ್ಲಿ ಸ್ಥಾಪನೆ ಮಾಡುತ್ತಾರೆ. ಎರಡನೇ ಹೇಳಿಕೆ ನೋಡೋದಾದರೆ, ಪಲ್ಲವರ ಕಾಲದಲ್ಲಿ ದ್ರಾವಿಡ ಶೈಲಿಯ ದೇವಾಲಯ ವಾಸ್ತುಶಿಲ್ಪ ಪ್ರಾರಂಭವಾಯಿತು. ಈ ಒಂದು ಹೇಳಿಕೆ ಕೂಡ ಸರಿಯಾಗಿದೆ ನೋಡಿ. ಪಲ್ಲವರ ಒಂದು ಕಾಲದಲ್ಲಿ ದ್ರಾವಿಡ ಶೈಲಿಯ ದೇವಾಲಯ ವಾಸ್ತುಶಿಲ್ಪ ಪ್ರಾರಂಭವಾಗುತ್ತದೆ. ಆಯ್ಕೆಗಳು ನೋಡೋದಾದರೆ ಒಂದು ಮಾತ್ರ ಸರಿಯಾಗಿದೆ, ಎರಡು ಮಾತ್ರ ಸರಿಯಾಗಿದೆ, ಒಂದು ಮತ್ತು ಎರಡು ಸರಿ, ಒಂದು ಮತ್ತು ಎರಡು ತಪ್ಪು. ಇದಕ್ಕೆ ಸರಿಯಾದ ಉತ್ತರ ಒಂದು ಮತ್ತು ಎರಡು ಸರಿಯಾಗಿದೆ. ಪಲ್ಲವರ ಒಂದು ರಾಜಧಾನಿ ಕಂಚಿ ಇದೆ, ಅಂದರೆ ಕಂಚಿಯ ಪಲ್ಲವರು ಅಂತ ನಾವು ಕರಿತೀವಿ. ಇವರ ಒಂದು ಕಾಲದಲ್ಲಿ ಏನಪ್ಪ ಅಂತಂದರೆ ಈ ಒಂದು ದ್ರಾವಿಡ ಶೈಲಿ ದೇವಾಲಯದಲ್ಲಿ ವಾಸ್ತುಶಿಲ್ಪ ಪ್ರಾರಂಭ ಆಗ್ತದೆ. ದೇವಾಲಯ ನಿರ್ಮಾಣ ಮಾಡುವಲ್ಲಿ ಈ ಒಂದು ದ್ರಾವಿಡ ಶೈಲಿ ಉಪಯೋಗ ಮಾಡಿದಂಥ ಒಂದು ರಾಜ ಮನೆತನ ಯಾವುದಂದರೆ ಅದು ಪಲ್ಲವರ ಮನೆತನ ಆಗಿದೆ ನೋಡಿ. ಮುಂದಿನ ಒಂದು ಪ್ರಶ್ನೆ ಹೋಗೋಣ. ಮುಂದಿನ ಒಂದು ಪ್ರಶ್ನೆ, ಮೊದಲನೇ ಹೇಳಿಕೆ, ಅಕ್ಬರ್ ದೀನ್ ಇ ಇಲಾಹಿ ಎಂಬ ಹೊಸ ಧರ್ಮವನ್ನು ಪ್ರಾರಂಭ ಮಾಡುತ್ತಾನೆ. ಇದು ಸರಿಯಾಗಿದೆ ನೋಡಿ. ಏನು ಅಕ್ಬರ್ ಏನು ಮಾಡ್ತಾನೆ ಅಂದರೆ ದೀನ್ ಇ ಇಲಾಹಿ ಎಂಬ ಒಂದು ಹೊಸ ಧರ್ಮವನ್ನು ಪ್ರಾರಂಭ ಮಾಡುತ್ತಾನೆ. ಹೇಳಿಕೆ 2, ಇದೇನಪ್ಪ ಅಂತಂದರೆ ಔರಂಗಜೇಬ್ ಜಿಜಿಯಾ ಅಂದರೆ ಜಿಜಿಯಾ ತೆರಿಗೆಯನ್ನು ರದ್ದುಗೊಳಿಸಿದನು. ಔರಂಗಜೇಬ್ ಜಿಜಿಯಾ ತೆರಿಗೆಯನ್ನು ರದ್ದುಗೊಳಿಸುತ್ತಾನೆ. ಇದು ಈ ಹೇಳಿಕೆ ಏನಪ್ಪ ಅಂತಂದರೆ ತಪ್ಪಾಗಿದೆ ನೋಡಿ. ಆಯ್ಕೆಗಳು ನೋಡೋದಾದರೆ ಒಂದು ಮಾತ್ರ ಸರಿಯಾಗಿದೆ, ಹೇಳಿಕೆ 2 ತಪ್ಪು, ಒಂದು ತಪ್ಪು, ಎರಡು ಸರಿ. ಹೇಳಿಕೆ ಸಿ ನೋಡೋದಾದರೆ ಹೇಳಿಕೆ 1 ಮತ್ತು 2 ಸರಿ. ಹೇಳಿಕೆ ಡಿದಲ್ಲಿ ಅಂದರೆ ಆಪ್ಷನ್ ಡಿನಲ್ಲಿ ಹೇಳಿಕೆ 1 ಮತ್ತು 2 ತಪ್ಪು. ಇದಕ್ಕೆ ಸರಿಯಾದ ಉತ್ತರ ಒಂದು ಹೇಳಿಕೆ ಸರಿ, ಎರಡು ಹೇಳಿಕೆ ತಪ್ಪು. ಆಪ್ಷನ್ ಸಿ ಸರಿಯಾದ ಉತ್ತರ. ಅಂದರೆ ಅಕ್ಬರ್ ಏನು ಮಾಡ್ತಾನಂದರೆ ದೀನ್ ಇ ಇಲಾಹಿ ಎಂಬ ಒಂದು ಹೊಸ ಧರ್ಮವನ್ನು ಪ್ರಾರಂಭ ಮಾಡುತ್ತಾನೆ. 1582ರಲ್ಲಿ ಈ ಒಂದು ದೀನ್ ಇ ಇಲಾಹಿ ಎಂಬ ಒಂದು ಧರ್ಮವನ್ನು ಪ್ರಾರಂಭ ಮಾಡುತ್ತಾನೆ. ಔರಂಗಜೇಬ್ ಈ ಜಜಿಯಾ ತೆರಿಗೆಯನ್ನು ರದ್ದು ಮಾಡೋದಿಲ್ಲ, ಬದಲಾಗಿ ಹಿಂದೂ ಧರ್ಮದ ವ್ಯಕ್ತಿಗಳಿಗೆ ಬಹಳ ಒಂದು ತೊಂದರೆಯನ್ನು ನೀಡುವಂಥ ವ್ಯಕ್ತಿಯಾಗಿರ್ತಾನೆ. ಯಾರು? ಸುನ್ನಿ ಮುಸಲ್ಮಾನ ಆಗಿರ್ತಾನೆ. ಔರಂಗಜೇಬ್ ಸುನ್ನಿ ಮುಸಲ್ಮಾನ. ಔರಂಗಜೇಬ್ನ ಒಂದು ಬಿರುದು ಯಾವ್ಯಾವ ಇರುತ್ತೆ ಅಂದರೆ ಅಲಂಗೀರ್ ಮತ್ತು ಜಿಂದಪೀರ್ ಎಂಬ ಒಂದು ಬಿರುದನ್ನು ಹೊಂದಿರುತ್ತಾನೆ. ಅಲಂಗೀರ್ ಮತ್ತು ಜಿಂದಾಪೀರ್ ಎಂಬ ಒಂದು ಬಿರುದನ್ನು ಹೊಂದಿರುತ್ತಾನೆ. ಯಾರು? ಔರಂಗಜೇಬ್. ಅಲಂಗೀರ್ ಮತ್ತು ಜಿಂದಾಪೀರ್ ಎಂಬ ಒಂದು ಬಿರುದನ್ನು ಹೊಂದಿರ್ತಾನೆ ಔರಂಗಜೇಬ್. ಮುಂದಿನ ಒಂದು ಪ್ರಶ್ನೆ ಹೋಗೋಣ. ಈ ಒಂದು ಮುಂದಿನ ಒಂದು ಪ್ರಶ್ನೆ ವಿಜಯನಗರ ಸಾಮ್ರಾಜ್ಯದ ಕುರಿತು ಇದೆ ನೋಡಿ. ಇದರ ಬಗ್ಗೆ ನೋಡೋಣ. ಮೊದಲನೇ ಹೇಳಿಕೆ, ವಿಜಯನಗರ ಸಾಮ್ರಾಜ್ಯವನ್ನು ಹರಿಹರ ಮತ್ತು ಬುಕ್ಕರಾಯರು ಸ್ಥಾಪಿಸಿದರು. ಈ ಹೇಳಿಕೆ ಏನಪ್ಪ ಅಂತಂದರೆ ಸರಿಯಾಗಿದೆ ನೋಡಿ. ಹೇಳಿಕೆ 2, ವಿಜಯನಗರ ರಾಜಧಾನಿ ಹಂಪಿಯಾಗಿದೆ. ಈ ಹೇಳಿಕೆ ಕೂಡ ಸರಿಯಾಗಿದೆ. ವಿಜಯನಗರದ ರಾಜಧಾನಿ ಹಂಪಿಯಾಗಿದೆ ನೋಡಿ. ಮೂರನೇ ಹೇಳಿಕೆ, ವಿಜಯನಗರ ಸಾಮ್ರಾಜ್ಯವು ತಾಳಿಕೋಟೆಯ ಯುದ್ಧದಲ್ಲಿ ಪತನವಾಯಿತು. ಇದು ಯಾವಾಗ ನಡೀತು? 1565ರಲ್ಲಿ. ಈ ಹೇಳಿಕೆ ಕೂಡ ಸರಿಯಾಗಿದೆ ನೋಡಿ. ಇಲ್ಲಿ ಸರಿಯಾದದ್ದು ಯಾವುದಂತ ಕೇಳಿದ್ದಾರೆ. 1 ಮತ್ತು 2 ಸರಿಯಾಗಿದೆ, ಅಥವಾ 2, 3 ಸರಿಯಾಗಿದೆ, ಅಥವಾ 1, 2 ಮತ್ತು 3 ಸರಿಯಾಗಿದೆ, ಅಥವಾ 1, 3 ಮಾತ್ರ ಸರಿಯಾಗಿದೆ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ 1 ಮತ್ತು 2, 3 ಇವು ಸರಿಯಾಗಿದೆ. ಅಂದರೆ ವಿಜಯನಗರ ಸಾಮ್ರಾಜ್ಯದ ಒಂದು ಸ್ಥಾಪನೆ ಯಾರು ಮಾಡಿದ್ದಾರೆ ಅಂದರೆ ಹರಿಹರ ಮತ್ತು ಬುಕ್ಕರಾಯರು ಸ್ಥಾಪನೆ ಮಾಡುತ್ತಾರೆ. ಇದರ ಒಂದು ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ಹಂಪಿಯಾಗಿದೆ. ಈ ಒಂದು ವಿಜಯನಗರ ಸಾಮ್ರಾಜ್ಯ ತಾಳಿಕೋಟೆ ಕದನದಲ್ಲಿ ಪತನವಾಗುತ್ತದೆ. ಈ ಒಂದು ತಾಳಿಕೋಟೆ ಕದನ 1565 ಜನವರಿ 23ನೇ ತಾರೀಕು ನಡೀತದೆ. ಯಾವ ವಾರ ಅಂದರೆ ಮಂಗಳವಾರ ದಿನ ನಡೀತದೆ ನೋಡಿರಿ. 1565 ಜನವರಿ 23ನೇ ತಾರೀಕರಂದು ಈ ಒಂದು ತಾಳಿಕೋಟೆ ಕದನ ನಡೀತದೆ. ಮಂಗಳವಾರ ದಿನದಂದು ಈ ಒಂದು ಕದನ ನಡೀತದೆ. ಮಂಗಳವಾರ.
ದೇ ಈ ಒಂದು ಬಹುಮನಿ ಸುಲ್ತಾನರು ಏನು ಮಾಡ್ತಾರಂದರೆ ವಿಜಯನಗರ ಸಾಮ್ರಾಜ್ಯದ ಮೇಲೆ ದಾಳಿ ಮಾಡ್ತಾರೆ ಅಂತ ಹೇಳ್ಬೋದು. ಮುಂದಿನ ಒಂದು ಪ್ರಶ್ನೆ ಹೋಗೋಣ. ಮುಂದಿನ ಒಂದು ಪ್ರಶ್ನೆ, ಅಶೋಕನ ಕುರಿತು ಹೇಳಿಕೆಗಳು ಇದ್ದಾವೆ. ಅಶೋಕನ ಕುರಿತು ಹೇಳಿಕೆಗಳಿದ್ದಾವೆ ನೋಡಿ. ಮೊದಲನೇ ಹೇಳಿಕೆ, ಅಶೋಕನು ಬೌದ್ಧ ಧರ್ಮವನ್ನು ಕಳಿಂಗ ಯುದ್ಧಕ್ಕೂ ಮುಂಚೆ ಸ್ವೀಕರಿಸಿದನು. ಈ ಹೇಳಿಕೆ ಏನಪ್ಪ ಅಂತಂದರೆ ತಪ್ಪಾಗಿದೆ ನೋಡಿ. ಈಗ ತಾನೇ ನಾವು ಅಶೋಕನ ಬಗ್ಗೆ ನೋಡಿದ್ವಿ. ಅಶೋಕ ಬೌದ್ಧ ಧರ್ಮ ಸೇರ್ಪಡೆಯಾಗಿದ್ದು ಯಾವಾಗಂದರೆ ಕಳಿಂಗ ಯುದ್ಧದ ಆದ ನಂತರ. ಇಲ್ಲೇನು ಕೊಟ್ಟಿದ್ದಾರೆ, ಕಳಿಂಗ ಯುದ್ಧದಕ್ಕೂ ಮುಂಚೆ ಸ್ವೀಕಾರ ಮಾಡಿದ್ದೆ ಅಂತ ಕೊಟ್ಟಿದ್ದಾರೆ. ಇದು ತಪ್ಪಾಗಿದೆ. ಎರಡನೇ ಹೇಳಿಕೆ, ಅಶೋಕನು ಧರ್ಮ ಮಹಾಮಾತ್ರವನ್ನು ನೇಮಕ ಮಾಡುತ್ತಾನೆ. ಈ ಒಂದು ಅಶೋಕ ರಾಜ ಏನು ಮಾಡ್ತಾನಂದರೆ, ಈ ಒಂದು ಬೌದ್ಧ ಧರ್ಮ ಒಂದು ಸೇರ್ಪಡೆ ಆದ ನಂತರ ಹಲವು ದೇಶಗಳಿಗೆ ಒಂದು ಧರ್ಮ ಮಹಾಮಾತ್ರರನ್ನು ಕಳಿಸಲು ಧರ್ಮ ಮಹಾಮಾತ್ರರನ್ನು ನೇಮಕ ಮಾಡುತ್ತಾನೆ. ಇದು ಹೇಳಿಕೆ ಸರಿಯಾಗಿದೆ ನೋಡಿ. ಮೂರನೇ ಹೇಳಿಕೆ, ಅಶೋಕನ ಒಂದು ಶಾಸನಗಳಲ್ಲಿ ಧರ್ಮ ಪದವನ್ನು ಬಳಸಲಾಗಿದೆ. ಈ ಒಂದು ಹೇಳಿಕೆ ಕೂಡ ಸರಿಯಾಗಿದೆ ನೋಡಿ. ಸರಿಯಾದದ್ದು ಯಾವುದಂತ ಕೇಳಿದ್ದಾರೆ. 1 ಮತ್ತು 2 ಸರಿಯಾಗಿದೆ. 2, 3 ಮಾತ್ರ, 1 ಮತ್ತು 3 ಮಾತ್ರ, 1 ಮತ್ತು 2, 3 ಮಾತ್ರ. ಇದಕ್ಕೆ ಸರಿಯಾದ ಉತ್ತರ 2, 3 ಅಂದರೆ ಆಪ್ಷನ್ಸ್ ಬಿ ಸರಿಯಾಗಿದೆ ಉತ್ತರ. ಅಶೋಕನು ಧರ್ಮ ಮಹಾಮಾತ್ರರನ್ನು ನೇಮಿಸ್ತಾನೆ. ಜೊತೆಗೆ ಅಶೋಕನ ಶಾಸನಗಳಲ್ಲಿ ಧರ್ಮ ಎಂಬ ಪದವನ್ನು ಬಳಕೆ ಮಾಡಲಾಗಿದೆ. ಈ ಒಂದು ಅಶೋಕ ಕಳಿಂಗ ಯುದ್ಧ ಆದ ನಂತರ ಈ ಒಂದು ಬೌದ್ಧ ಧರ್ಮವನ್ನು ಸೇರ್ಪಡೆ ಆಗುತ್ತಾನೆ. ಕಳಿಂಗ ಯುದ್ಧಕ್ಕಿಂತ ಮುಂಚೆ ಸೇರುವುದಿಲ್ಲ. ಮುಂದಿನ ಒಂದು ಪ್ರಶ್ನೆ ನೋಡೋದಾದರೆ, ಮಗಧ ಸಾಮ್ರಾಜ್ಯದ ಕುರಿತು ಈ ಒಂದು ಮುಂದಿನ ಒಂದು ಪ್ರಶ್ನೆ ಇದೆ ನೋಡಿ. ಮೊದಲನೇ ಹೇಳಿಕೆ, ಬಿಂದುಸಾರನು ಅರಿಯಂಕ ವಂಶದ ಪ್ರಸಿದ್ಧ ರಾಜನಾಗಿದ್ದ. ಯಾರು? ಬಿಂದುಸಾರ. ಅರಿಯಂಕ ಒಂದು ವಂಶದ ಪ್ರಸಿದ್ಧ ರಾಜ್ಯ ಬಿಂದುಸಾರ ಆಗಿರ್ತಾನೆ. ಅದೇ ರೀತಿಯಾಗಿ ಹೇಳಿಕೆ 2, ಅಜಾತಶತ್ರು ಬುದ್ಧನ ಸಮಕಾಲೀನನಾಗಿದ್ದ. ಇದು ಸರಿಯಾದ ಉತ್ತರ ಆಗಿದೆ ನೋಡಿ. ಅದೇ ರೀತಿ ಮೂರನೇದು ನೋಡೋದಾದರೆ, ನಂದ ವಂಶದ ಚಂದ್ರಗುಪ್ತ ಮೌರ್ಯನು ಪತನಗೊಳಿಸಿದ. ನಂದ ವಂಶವನ್ನು ಯಾರು? ಚಂದ್ರಗುಪ್ತ ಮೌರ್ಯ ಏನು ಮಾಡ್ತಾನೆ ಅಂದರೆ ಪತನಗೊಳಿಸುತ್ತಾನೆ. ಇದು ಕೂಡ ಸರಿಯಾಗಿದೆ. ಬಿಂದುಸಾರನು ಅರಿಯಂಕ ವಂಶದ ಪ್ರಸಿದ್ಧ ರಾಜನಾಗಿದೆ. ಇದು ಕೂಡ ಸರಿಯಾಗಿದೆ ನೋಡಿ. ಇಲ್ಲಿ ಸರಿಯಾದದ್ದು ಯಾವುದಂತ ಕೊಟ್ಟಿದ್ದಾರೆ, 1 ಮತ್ತು 2 ಮಾತ್ರ, 2 ಮತ್ತು 3 ಮಾತ್ರ, 1 ಮತ್ತು 3 ಮಾತ್ರ, 1, 2, 3 ಮಾತ್ರ. ಇದು ಸರಿಯಾದ ಉತ್ತರ ಆಪ್ಷನ್ಸ್ ಡಿ 1, 2, 3. ಬಿಂದುಸಾರನು ಅರಿಯಂಕ ವಂಶದ ಒಂದು ಪ್ರಸಿದ್ಧ ರಾಜನಾಗಿರ್ತಾನೆ. ಅದೇ ರೀತಿಯಾಗಿ ಅಜಾತಶತ್ರು ಬುದ್ಧನ ಸಮಕಾಲೀನ ರಾಜನಾಗಿರ್ತಾನೆ. ನಂದ ವಂಶದ ಒಂದು ಚಂದ್ರಗುಪ್ತ ಮೌರ್ಯ ಏನು ಮಾಡ್ತಾನಂದರೆ ಇದನ್ನು ಪತನಗೊಳಿಸ್ತಾನೆ. ಚಂದ್ರಗುಪ್ತ ಮೌರ್ಯ ಏನು ಮಾಡ್ತಾನಂದರೆ ಈ ಒಂದು ನಂದ ವಂಶವನ್ನು ನಿರ್ನಾಮ ಮಾಡುತ್ತಾನೆ. ಮುಂದಿನ ಒಂದು ಪ್ರಶ್ನೆ ಹೋಗೋಣ. ಮುಂದಿನ ಒಂದು ಪ್ರಶ್ನೆ ಶಾಂತವಾಹನರ ಒಂದು ರಾಜಮನೆತನಕ್ಕೆ ಸಂಬಂಧಿಸಿದಂಥ ಪ್ರಶ್ನೆಯಾಗಿದೆ. ಇದರಲ್ಲಿ ಮೊದಲನೇ ಹೇಳಿಕೆ, ಶಾಂತವಾಹನರು ದಕ್ಷಿಣದ ಆಂಧ್ರ ಪ್ರದೇಶದಲ್ಲಿ ಪ್ರಭಾವಶಾಲಿ ಆಗಿದ್ದರು. ಇದು ಸರಿಯಾಗಿದೆ ನೋಡಿ. ಶಾಂತವಾಹನರು ಏನಪ್ಪ ಅಂತಂದರೆ ದಕ್ಷಿಣ ಭಾರತದ ಆಂಧ್ರ ಪ್ರದೇಶದ ಒಂದು ಪ್ರಭಾವಶಾಲಿ ವ್ಯಕ್ತಿಗಳಾಗಿರ್ತಾರೆ ಆಂಧ್ರ ಪ್ರದೇಶದಲ್ಲಿ. ಎರಡನೇ ಹೇಳಿಕೆ, ಶಾಂತವಾಹನರು ಪ್ರಾಥಮಿಕವಾಗಿ ಬ್ರಾಹ್ಮಣ ಧರ್ಮವನ್ನು ಅನುಸರಿಸುತ್ತಿದ್ದರು. ಇದು ಏನಪ್ಪ ಅಂತಂದರೆ ತಪ್ಪಾಗಿದೆ ನೋಡಿ. ಶಾಂತವಾಹನರು ಬ್ರಾಹ್ಮಣ ಧರ್ಮವನ್ನು ಸ್ವೀಕರಿಸುತ್ತಿಲ್ಲ. ಜೊತೆಗೆ ಏನಪ್ಪ ಅಂತಂದರೆ ಬೌದ್ಧ ಧರ್ಮವನ್ನು ಕೂಡ ಇವರು ಅನುಸರಣೆ ಮಾಡುತ್ತಿರ್ತಾರೆ. ಯಾವುದು? ಬೌದ್ಧ ಧರ್ಮವನ್ನು ಅನುಕರಣೆ ಯಾರು ಮಾಡುತ್ತಿರ್ತಾರೆ? ಬೌದ್ಧ ಧರ್ಮ ಅನುಕರಣೆ ಮಾಡುತ್ತಿರ್ತಾರೆ. ಯಾರು? ಶಾಂತವಾಹನರು. ಅದೇ ರೀತಿ ಮೂರನೇ ಹೇಳಿಕೆ, ಶಾಂತವಾಹನರ ಕಾಲದಲ್ಲಿ ಪ್ರಾಕೃತಿ ಭಾಷೆಗೆ ಹೆಚ್ಚಿನ ಉತ್ತೇಜನ ಸಿಕ್ಕಿತ್ತು. ಇದು ಕೂಡ ಸರಿಯಾಗಿದೆ ನೋಡಿ. ಶಾಂತವಾಹನರ ಒಂದು ಕಾಲದಲ್ಲಿ ಪ್ರಾಕೃತಿ ಭಾಷೆಗೆ ಹೆಚ್ಚಿನ ಒಂದು ಉತ್ತೇಜನ ಸಿಗುತ್ತದೆ. ಇದರಲ್ಲಿ ಸರಿಯಾದ ಹೇಳಿಕೆಗಳು ಯಾವುವು ಅಂತ ಪ್ರಶ್ನೆ ಕೊಟ್ಟಿದ್ದಾರೆ. 1 ಮತ್ತು 2 ಮಾತ್ರ, 1 ಮತ್ತು 3 ಮಾತ್ರ, 2 ಮತ್ತು 3 ಮಾತ್ರ, 1 ಮತ್ತು 2, 3 ಮಾತ್ರ. ಯಾವುದು? 1 ಸರಿಯಾಗಿದೆ, ಜೊತೆಗೆ 3 ಸರಿಯಾಗಿದೆ ನೋಡಿ. 2 ತಪ್ಪಾಗಿದೆ. ಯಾವುದು? 1 ಮತ್ತು 3 ಮಾತ್ರ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ 1 ಮತ್ತು 3 ಮಾತ್ರ ಸರಿಯಾಗಿದೆ. ಶಾಂತವಾಹನರ ದಕ್ಷಿಣವಾದ ಆಂಧ್ರ ಪ್ರದೇಶದಲ್ಲಿ ಒಂದು ಪ್ರಭಾವಶಾಲಿ ರಾಜಮನೆತನ ಆಗಿರ್ತದೆ. ಅದೇ ರೀತಿಯಾಗಿ ಶಾಂತವಾಹನರ ಕಾಲದಲ್ಲಿ ಪ್ರಾಕೃತಿ ಭಾಷೆಗೆ ಹೆಚ್ಚಿನ ಒಂದು ಉತ್ತೇಜನ ಸಿಗುತ್ತದೆ. ಆದರೆ ಶಾಂತವಾಹನರು ಪ್ರಾಥಮಿಕವಾಗಿ ಬ್ರಾಹ್ಮಣ ಮತ್ತು
ಬೌದ್ಧ ಧರ್ಮವನ್ನು ಅನುಕರಣೆ ಮಾಡ್ತಾರೆ. ಇಲ್ಲಿ ಬ್ರಾಹ್ಮಣ ಒಂದೇ ಕೊಟ್ಟಿದ್ದಾರೆ, ಅದಕ್ಕೆ ಎರಡನೇದು ತಪ್ಪಾಗಿದೆ ನೋಡಿ. ಮುಂದಿನ ಒಂದು ಪ್ರಶ್ನೆ ಹೋಗೋಣ. ಸಿಂಧೂ ನದಿ ತಟದ ನಾಗರಿಕತೆ ಕುರಿತು ಹೇಳಿಕೆಗಳು ಕೊಟ್ಟಿದ್ದಾರೆ. ಇದರ ಬಗ್ಗೆ ಅಂದರೆ ಸಿಂಧೂ ನಾಗರಿಕತೆ ಬಗ್ಗೆ ಹೇಳಿಕೆಗಳು ಕೊಟ್ಟಿದ್ದಾರೆ. ಇದರ ಬಗ್ಗೆ ನೋಡೋಣ. ಮೊದಲನೇ ಹೇಳಿಕೆ, ಸಿಂಧೂ ನಾಗರಿಕತೆಯ ಜನರು ಲೋಹಗಳಲ್ಲಿ ಕಬ್ಬಿಣವನ್ನು ಹೆಚ್ಚು ಬಳಸುತ್ತಿದ್ದರು. ಈ ಹೇಳಿಕೆ ತಪ್ಪಾಗಿದೆ ನೋಡಿ. ಸಿಂಧೂ ನಾಗರಿಕತೆ ಜನರು ಲೋಹಗಳಲ್ಲಿ ಕಬ್ಬಿಣವನ್ನು ಹೆಚ್ಚು ಬಳಸುತ್ತಿದ್ದರು ಎಂಬುದು ತಪ್ಪಾಗಿದೆ. ಇವರು ತಾಮ್ರವನ್ನು ಬಳಸ್ತಿರ್ತಾರೆ. ತಾಮ್ರದ ಬಳಕೆ ಸಿಂಧೂ ನಾಗರದ ಇರ್ತದೆ. ಓಕೆ, ಕಬ್ಬಿಣದ ಬಳಕೆ ಇರ್ತಿರಲಿಲ್ಲ. ಎರಡನೇ ಹೇಳಿಕೆ ನೋಡೋದಾದರೆ, ಮೊಹೆಂಜೋದಾರೋ ನಗರವು ಉತ್ತಮ ಜಲ ನಿರ್ವಹಣಾ ವ್ಯವಸ್ಥೆಯನ್ನು ಹೊಂದಿತ್ತು. ಇದು ಸರಿಯಾಗಿದೆ ನೋಡಿ. ಎರಡನೇ ಒಂದು ಹೇಳಿಕೆ ಸರಿಯಾಗಿದೆ. ಮೊಹೆಂಜೋದಾರೋ ಏನಪ್ಪ ಅಂತಂದರೆ ಇದು ಒಂದು ಉತ್ತಮ ಜಲ ನಿರ್ವಹಣಾ ವ್ಯವಸ್ಥೆ ಹೊಂದಿರುವಂಥ ಒಂದು ನಗರವಾಗಿದೆ. ಅದೇ ರೀತಿಯಾಗಿ ಅರಣನನ್ನು ಸಿಂಧೂ ಜನರು ಪವಿತ್ರವೆಂದು ಭಾವಿಸುತ್ತಿದ್ದರು. ಇದು ಕೂಡ ಸರಿಯಾಗಿದೆ. ಈ ಒಂದು ಅರಣ ಎಂಬ ಒಂದು ಏನು ಮಾಡ್ತಾರೆ ಅಂದರೆ ವ್ಯಕ್ತಿಗೆ ಸಿಂಧೂ ಜನರು ಏನಪ್ಪ ಅಂತಂದರೆ ಪವಿತ್ರವೆಂದು ಭಾವಿಸುತ್ತಿರ್ತಾರೆ. ಒಂದು ಪ್ರದೇಶ ಅಂತ ಹೇಳ್ಬೋದು, ಅಥವಾ ವ್ಯಕ್ತಿ, ದೇವರು. ಸಿಂಧೂ ಜನರು ಪವಿತ್ರವೆಂದು ಭಾವಿಸುತ್ತಿರ್ತಾರೆ. ಕೆಳಗಿನ ಹೇಳಿಕೆಗಳಲ್ಲಿ ಸರಿಯಾದವು ಯಾವುವು ಅಂತ ಕೊಟ್ಟಿದ್ದಾರೆ. 1 ಮತ್ತು 2 ಮಾತ್ರ, 2 ಮತ್ತು 3 ಮಾತ್ರ, 1 ಮತ್ತು 3 ಮಾತ್ರ, 1, 2, 3. ಇದಕ್ಕೆ ಸರಿಯಾದ ಉತ್ತರ 2, 3, 5 ನೋಡಿ. ಅಂದರೆ ಆಪ್ಷನ್ಸ್ ಬಿ 1, 2 ಮತ್ತು 3 ಮಾತ್ರ. ಅಂದರೆ ಮೊಹೆಂಜೋದಾರೋ ನಗರವು ಉತ್ತಮ ಜಲ ನಿರ್ವಹಣಾ ವ್ಯವಸ್ಥೆ ಹೊಂದಿರ್ತದೆ. ಜೊತೆಗೆ ಅರಣನನ್ನು ಸಿಂಧೂ ಜನರು ಪವಿತ್ರವೆಂದು ಭಾವಿಸುತ್ತಿರ್ತಾರೆ. ಓಕೆ, ಮೊಹೆಂಜೋದಾರೋವನ್ನು ಏನಪ್ಪ ಅಂತಂದರೆ ಇದೊಂದು ಉತ್ತಮ ಜಲ ನಿರ್ವಹಣೆಯನ್ನು ಹೊಂದಿರುತ್ತದೆ. ಮುಂದಿನ ಒಂದು ಪ್ರಶ್ನೆ ಹೋಗೋಣ. ವಿಜಯನಗರ ಸಾಮ್ರಾಜ್ಯದ ಕುರಿತು ಹೇಳಿಕೆ ಕೊಟ್ಟಿದ್ದಾರೆ. ವಿಜಯನಗರ ಸಾಮ್ರಾಜ್ಯವನ್ನು 1336ರಲ್ಲಿ ಸ್ಥಾಪಿಸಲಾಯಿತು. ಇದು ಸರಿಯಾಗಿದೆ ನೋಡಿ. ಅದೇ ರೀತಿ ಹೇಳಿಕೆ 2, ವಿಜಯನಗರ ಸಾಮ್ರಾಜ್ಯದ ಸ್ಥಾಪಕರು ಹರಿಹರ ಮತ್ತು ಬುಕ್ಕರಾಯರು. ಇದು ಕೂಡ ಸರಿಯಾಗಿದೆ. ಮೂರನೇ ಹೇಳಿಕೆ ನೋಡೋದಾದರೆ, ವಿಜಯನಗರ ಸಾಮ್ರಾಜ್ಯವು 1565ರಲ್ಲಿ ತಾಳಕೋಟೆ ಯುದ್ಧದಲ್ಲಿ ಪತನವಾಯಿತು. ಇದು ಕೂಡ ಸರಿಯಾಗಿದೆ. ಸರಿಯಾದ ಹೇಳಿಕೆಗಳು ಯಾವಂತ ಕೊಟ್ಟಿದ್ದಾರೆ. 1, 2 ಮಾತ್ರ, 2, 3 ಮಾತ್ರ, 1, 2, 3 ಮತ್ತು 1, 3 ಮಾತ್ರ. ಇದಕ್ಕೆ ಸರಿಯಾದ ಉತ್ತರ 1, 2, 3. ಅಂದರೆ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಆಗಿದೆ 1336ರಲ್ಲಿ. ಇದನ್ನು ಸ್ಥಾಪನೆ ಮಾಡಿದವರು ಹರಿಹರ ಮತ್ತು ಬುಕ್ಕರಾಯ. ಈ ಒಂದು ಸಾಮ್ರಾಜ್ಯ ಒಂದು ಪತನ ಆಗಿದ್ದು 1565 ಜನವರಿ 23 ಮಂಗಳವಾರ ದಿನ. ಈ ಒಂದು ಬಹುಮನಿ ರಾಜಮಾತೆ ಏನು ಮಾಡ್ತಂದರೆ ವಿಜಯನಗರ ಸಾಮ್ರಾಜ್ಯದ ಮೇಲೆ ಆಕ್ರಮಣ ಮಾಡಿ ಸೋಲಿಸುತ್ತದೆ. ಸದಾಶಿವರಾಯ ಏನಪ್ಪ ಅಂತಂದರೆ ಈ ಒಂದು ವಿಜಯನಗರ ಸಾಮ್ರಾಜ್ಯದ ಕೊನೆಯ ಅರಸ, ಹೋರಾಡುತ್ತಾನೆ ವಿಜಯನಗರ ಸಾಮ್ರಾಜ್ಯದಲ್ಲಿ. ಮುಂದಿನ ಒಂದು ಪ್ರಶ್ನೆ ಹೋಗೋಣ. ಮೌರ್ಯ ಸಾಮ್ರಾಜ್ಯದ ಕುರಿತು ಪ್ರಮುಖ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದರ ಬಗ್ಗೆ ನೋಡೋಣ. ಮೊದಲನೇ ಹೇಳಿಕೆ, ಚಂದ್ರಗುಪ್ತ ಮೌರ್ಯನು ಮೌರ್ಯ ವಂಶದ ಸ್ಥಾಪಕ ಆಗಿರ್ತಾನೆ. ಇದು ಸರಿಯಾಗಿದೆ ನೋಡಿ. ಮೌರ್ಯ ವಂಶದ ಸ್ಥಾಪಕರು ಚಂದ್ರಗುಪ್ತ ಮೌರ್ಯ. ಅದೇ ರೀತಿಯಾಗಿ ಎರಡನೇ ಹೇಳಿಕೆ, ಅಶೋಕನನ್ನು ಬೌದ್ಧ ಧರ್ಮವನ್ನು ಸ್ವೀಕರಿಸಿದ ನಂತರ ಕಳಿಂಗ ಯುದ್ಧವನ್ನು ನಡೆಸಿದ. ಇದು ತಪ್ಪಾಗಿದೆ. ಕಳಿಂಗ ಯುದ್ಧ ಆದ ನಂತರ ಒಂದು ಬೌದ್ಧ ಧರ್ಮವನ್ನು ಸ್ವೀಕರಣೆ ಮಾಡ್ತಾರೆ. ಯಾರು? ಅಶೋಕ. ಕ್ರಿಸ್ತಪೂರ್ವ 261ರಲ್ಲಿ. ಅದೇ ರೀತಿ ಮೂರನೇದು, ಕೌಟಿಲ್ಯನು ಅರ್ಥಶಾಸ್ತ್ರ ಕುರಿತು ರಚನೆ ಮಾಡ್ತಾನೆ. ಇದು ಸರಿಯಾಗಿದೆ. ಕೌಟಿಲ್ಯ ಅರ್ಥಶಾಸ್ತ್ರ ಕುರಿತು ರಚನೆ ಮಾಡ್ತಾನೆ. 1, 2 ಮಾತ್ರ ಸರಿಯಾಗಿದೆ. 2, 3 ಮಾತ್ರ 1, 3 ಮಾತ್ರ ಸರಿಯಾಗಿದೆ. ಅದೇ ರೀತಿಯಾಗಿ 2, 3 ಮಾತ್ರ ಸರಿಯಾಗಿದೆ. 1, 2, 3 ಸರಿಯಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂತಂದರೆ 1 ಮತ್ತು 3 ಆಪ್ಷನ್ಸ್ ಬಿ ಸರಿಯಾಗಿದ್ದ ಉತ್ತರ ಆಗಿದೆ ನೋಡಿ. ಮುಂದಿನ ಒಂದು ಪ್ರಶ್ನೆ, ಹಲ್ಮಿಡಿ ಶಾಸನಕ್ಕೆ ಸಂಬಂಧಿಸಿದಂಥ ಒಂದು ಪ್ರಮುಖ ಪ್ರಶ್ನೆ ಆಗಿದೆ ನೋಡಿ. ಆಪ್ಷನ್ಸ್ ಮೊದಲನೇ ಒಂದು ಹೇಳಿಕೆ ನೋಡೋದಾದರೆ, ಹಲ್ಮಿಡಿ ಶಾಸನವು ಕದಂಬರ ಅರಸರ ಕಾಕುಸ್ಥವರ್ಮನಿಗೆ ಸಂಬಂಧಿಸಿದೆ. ಇದು ಸರಿಯಾಗಿದೆ ನೋಡಿ. ಹಲ್ಮಿಡಿ ಶಾಸನ ಕದಂಬರ ವಂಶ ಅರಸನಾಗಿರುವಂಥ ಕಾಕುಸ್ಥವರ್ಮನಿಗೆ ಸಂಬಂಧಿಸಿದೆ. ಯಾವುದೇ ರೀತಿಗೆ ಎರಡನೇ ಹೇಳಿಕೆ, ಹಲ್ಮಿಡಿ ಶಾಸನವು ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಹಲ್ಮಿಡಿ ಎಂಬ ಒಂದು ಗ್ರಾಮದಲ್ಲಿ ಪತ್ತೆ ಆಗುತ್ತದೆ. ಇದು ಕೂಡ ಸರಿಯಾಗಿದೆ. ಹಲ್ಮಿಡಿ ಶಾಸನವು 16 ಸಾಲುಗಳಿಂದ ಕೂಡಿದ್ದು ಇದೊಂದು ದಾನ ಶಾಸನ ಇದೆ. ಇದು ಕೂಡ ಸರಿಯಾಗಿದೆ ನೋಡಿ. ಆಪ್ಷನ್ಸ್ ಡಿ. ಅದೇ ರೀತಿಯಾಗಿ ಹಲ್ಮಿಡಿ ಶಾಸನವನ್ನು 1336ರಲ್ಲಿ MH ಕೃಷ್ಣರವರು ಸಂಶೋಧನೆ ಮಾಡುತ್ತಾರೆ. ಇದು ಕೂಡ ಸರಿಯಾಗಿದೆ. ಮೇಲಿನ ಹೇಳಿಕೆಗಳಲ್ಲಿ ಸರಿಯಾದ ಹೇಳಿಕೆಗಳು ಯಾವುವು ಅಂತ ಕೊಟ್ಟಿದ್ದಾರೆ.
ಎ ಮಾತ್ರ ಸರಿಯಾಗಿದೆ, ಎ ಮತ್ತು ಬಿ ಮಾತ್ರ ಸರಿಯಾಗಿದೆ, ಈ ಬಿ ಸಿ ಮಾತ್ರ ಸರಿಯಾಗಿದೆ, ಎ ಬಿ ಸಿ ಡಿ ಮಾತ್ರ ಸರಿಯಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ 4 ಎ ಬಿ ಸಿ ಡಿ ಸರಿಯಾಗಿವೆ. ಹಲ್ಮಿಡಿ ಶಾಸನದ ಒಂದು ಕದಂಬ ವಂಶದ ಕಾಕುಸ್ಥವರ್ಮನಿಗೆ ಸಂಬಂಧಿಸಿದೆ. ಇದು ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನಲ್ಲಿ ಹಲ್ಮಿಡಿ ಎಂಬಲ್ಲಿ ಕಂಡುಬರುತ್ತದೆ. ಇದು 16 ಸಾಲುಗಳಿಂದ ಕೂಡಿದೆ. ಜೊತೆಗೆ ಇದೊಂದು ದಾನ ಶಾಸನವಾಗಿದೆ. ಈ ಹಲ್ಮಿಡಿ ಶಾಸನವನ್ನು ಸಂಶೋಧನೆ ಮಾಡಿದಂಥ ವ್ಯಕ್ತಿ ಯಾರಪ್ಪ ಅಂತಂದರೆ MH ಕೃಷ್ಣರವರು 1936ರಲ್ಲಿ ಇವರು ಸಂಶೋಧನೆಯನ್ನು ಮಾಡುತ್ತಾರೆ. ಈ ಹಲ್ಮಿಡಿ ಶಾಸನ ಪತ್ತೆಯಾಗಿದ್ದು ಕ್ರಿಸ್ತಪೂರ್ವ 450 ಇರಬಹುದು. 450ರಲ್ಲಿ ಕ್ರಿಸ್ತ ಶಕದಲ್ಲಿ 450ರಲ್ಲಿ ಪತ್ತೆ ರಚನೆ ಮಾಡಲಾಗುತ್ತದೆ. ಮೊದಲನೇ ಹೇಳಿಕೆ, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸನ್ನು 1885ರಲ್ಲಿ A.O. ಹ್ಯೂಮ್ ಅವರು ಸ್ಥಾಪನೆ ಮಾಡಿದ್ದರು. ಇದು ಸರಿಯಾಗಿದೆ ನೋಡಿ. ಹೇಳಿಕೆ 2, ಇದರ ಮೊದಲ ಅಧ್ಯಕ್ಷರು ಡಾಕ್ಟರ್ ರಾಜೇಂದ್ರ ಪ್ರಸಾದ್. ಹೇಳಿಕೆ 2 ತಪ್ಪಾಗಿದೆ ನೋಡಿ. ಹೇಳಿಕೆ 1 ಏನಪ್ಪ ಅಂತಂದರೆ ಇಲ್ಲಿ ಆಯ್ಕೆಗಳು ಕೊಟ್ಟಿದ್ದಾರೆ. 1 ಮಾತ್ರ ಸರಿಯಾಗಿದೆ, 2 ಮಾತ್ರ ಸರಿಯಾಗಿದೆ, 1 ಮತ್ತು 2 ಸರಿಯಾಗಿದೆ. ಹೇಳಿಕೆ 1 ಸರಿ, ಹೇಳಿಕೆ 2 ತಪ್ಪಾಗಿದೆ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಹೇಳಿಕೆ 1 ಮಾತ್ರ ಸರಿಯಾಗಿದೆ. ಆಪ್ಷನ್ ಸಿ ಸರಿಯಾದ ಉತ್ತರ. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸನ್ನು 1885ರಲ್ಲಿ A.O. ಹ್ಯೂಮ್ ಅವರು ಸ್ಥಾಪನೆ ಮಾಡುತ್ತಾರೆ. ಇದರ ಒಂದು ಮೊದಲ ಅಧ್ಯಕ್ಷರು ಯಾರಾಗಿದ್ದಾರಪ್ಪ ಅಂತಂದರೆ WC ಬ್ಯಾನರ್ಜಿ ಅವರು ಮೊದಲ ಒಂದು ಕಾಂಗ್ರೆಸ್ನ ಅಧ್ಯಕ್ಷರಾಗಿರ್ತಾರೆ. ಮುಂಬೈನಲ್ಲಿ ಇದರ ಒಂದು ಮೊದಲ ಸಭೆಯನ್ನು ನಡೆಸಲಾಗುತ್ತದೆ ನೋಡಿ, ತಾಜ್ ಹೋಟೆಲಲ್ಲಿ. ಮುಂದಿನ ಒಂದು ಪ್ರಶ್ನೆ ನೋಡೋಣ. ಕೊನೆಯ ಪ್ರಶ್ನೆ ಇದಾಗಿದೆ. ಈ ಪ್ರಶ್ನೆ ನಿಮಗಾಗಿ ಕಮೆಂಟ್ ಮೂಲಕ ತಿಳಿಸಿ ಇದರ ಉತ್ತರವನ್ನು. ಓಕೆ, ಕಮೆಂಟ್ ಮೂಲಕ ಇದರ ಉತ್ತರವನ್ನು ತಿಳಿಸಿ. ಬಾಲಗಂಗಾಧರ್ ತಿಲಕ್ ಅವರ ಬಗ್ಗೆ ಸಂಬಂಧಿಸಿದಂಥ ಪ್ರಶ್ನೆಯಾಗಿದೆ. ಮೊದಲನೇ ಹೇಳಿಕೆ, ತಿಲಕ್ ಅವರು ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು, ನಾನು ಇದನ್ನು ಪಡೆಯಲೇಬೇಕು ಎಂಬ ಘೋಷಣೆಯನ್ನು ಮಾಡುತ್ತಾರೆ. ಅದರ ಜೊತೆಗೆ 2 ಹೇಳಿಕೆ, ತಿಲಕ್ ಅವರು ಕೇಸರಿ ಮತ್ತು ಮರಾಠ ಎಂಬ ಪತ್ರಿಕೆಗಳನ್ನು ಪ್ರಕಟಣೆ ಮಾಡುತ್ತಾರೆ. ಆಯ್ಕೆಗಳು ಕೊಟ್ಟಿದ್ದಾರೆ. 1 ಮಾತ್ರ ಸರಿ, 2 ಮಾತ್ರ ಸರಿ, ಹೇಳಿಕೆ 1 ಮತ್ತು 2 ಸರಿ, ಹೇಳಿಕೆ 1 ಮತ್ತು 2 ತಪ್ಪು. ಇದಕ್ಕೆ ಸರಿಯಾದ ಉತ್ತರವನ್ನು ನೀವು ಕಮೆಂಟ್ ಮೂಲಕ ತಿಳಿಸಿ. ಓಕೆ, ಕಮೆಂಟ್ ಮೂಲಕ ಈ ಒಂದು ಸರಿಯಾದ ಉತ್ತರವನ್ನು ತಿಳಿಸಿ. ಕಮೆಂಟ್ ದ ಆನ್ಸರ್. ಈ ಒಂದು ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿತ್ತಂದರೆ ಬೇಗ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಅದೇ ರೀತಿಯಾಗಿ ಲೈಕ್ ಬಟನನ್ನು ಪ್ರೆಸ್ ಮಾಡಿ. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಯಿತಂದರೆ ಲೈಕ್ ಬಟನ್ನ ಪ್ರೆಸ್ ಮಾಡಿ. ಅದೇ ರೀತಿಯಾಗಿ ಕಮೆಂಟ್ನಲ್ಲಿ ಸೂಪರ್ ವಿಡಿಯೋ ಅಂತ ಕಮೆಂಟ್ ಹಾಕಿ. ಯಾಕಂದರೆ ನಾವು ಇನ್ನೂ ಹೆಚ್ಚಿನ ಒಂದು ಪ್ರಶ್ನೆಗಳನ್ನು ತರುತ್ತೇನೆ ನಿಮ್ಮ ಬೆಳಕಿಗೆ ಕಣ್ಣು ಮುಂದೆ. ಓಕೆ, ಈ ಒಂದು ವಿಡಿಯೋ ಇಷ್ಟ ಆಗಿತ್ತಂದರೆ ಸೂಪರ್ ಅಂತ ಕಮೆಂಟ್ ಹಾಕಿ. ಇನ್ನು ಮುಂದಿನ ವಿಡಿಯೋನ ನಾಳೆ ದಿನ ತರೋಣ. ಓಕೆ ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡೋಣ. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಇದೇ ರೀತಿಯಾಗಿ. ಎಲ್ಲರಿಗೂ ಟೇಕ್ ಕೇರ್, ಬೈ ಬೈ ಫ್ರೆಂಡ್ಸ್. ಚೆನ್ನಾಗಿ ಓದ್ಕೊಳ್ಳಿ.